ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 32ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು ಒಂದಂಕದ ಪ್ರಶ್ನೆಗಳು. ಕೆಳಗಿನ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರವನ್ನ ಬರೆಯಿರಿ. ಸೊ ಇಲ್ಲಿ ಈ ಒಂದು ಘನಾಕೃತಿ ಶಂಕುವಿನ ಆಕೃತಿಯ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು? ಸೊ ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಈ ಒಂದು ವೃತ್ತಪಾದದ ವಿಸ್ತೀರ್ಣ ಆಗತ್ತೆ. ಸೊ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಪ್ಲಸ್ ವೃತ್ತಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಕಾಮನ್ ಇರೋದ್ರಿಂದ ಸೊ ಹೊರಗಡೆ ಇಟ್ಕೊಂಡ್ರೆ ಎಲ್ ಪ್ಲಸ್ ಆರ್ ಉಳಿಯುತ್ತೆ. ಓಕೆ, ಸೊ ಇಲ್ಲಿ ಎಲ್ ಅನ್ನೋದು ಶಂಕುವಿನ ಓರೆ ಎತ್ತರ ಆಗತ್ತೆ, ಆರ್ ಶಂಕುವಿನ ತ್ರಿಜ್ಯ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಓಕೆ, ಥ್ಯಾಂಕ್ ಯು. ಸ್ಕ್ವೇರ್ ಯೂನಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.